ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ತಮ್ಮೆಲ್ಲರಿಗೂ ಕೂಡ ಇವತ್ತಿನ ಈ ನನ್ನ ವಿಡಿಯೋಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ರು ನಿಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರೆಲ್ಲ ನನ್ನ ಅಕೌಂಟನ್ನು ಫಾಲೋ ಮಾಡ್ತಿಲ್ಲ, ದಯವಿಟ್ಟು ನನ್ನ ಅಕೌಂಟನ್ನು ಫಾಲೋ ಮಾಡಿ. ಹಾಗೇನೇ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂದು ಇವತ್ತಿನ ದೈವ ಸಂದೇಶದಲ್ಲಿ ನೀವು ತುಂಬಾ ಇಷ್ಟಪಡುವಂತಹ ವ್ಯಕ್ತಿ, ನಿಮ್ಮಿಂದ ದೂರ ಇರುವಂತಹ ವ್ಯಕ್ತಿ, ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ನಲ್ಲಿ ಇರುವಂತಹ ವ್ಯಕ್ತಿ, ಅದು ನಿಮ್ಮ ತಂದೆ, ತಾಯಿ, ಅಪ್ಪ, ಅಮ್ಮ, ಅಣ್ಣ, ಅಜ್ಜಿ, ಮಾವ, ಅತ್ತೆ, ನೀವು ತುಂಬಾ ಪ್ರೀತಿ ಮಾಡೋ ವ್ಯಕ್ತಿ ಯಾರೇ ಆಗಿರಲಿ, ಅವರು ಈ ಪ್ರಸಕ್ತ ಸಮಯದಲ್ಲಿ ನಿಮ್ಮ ಭಾವನೆಯನ್ನ ಯಾವ ರೀತಿ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಭಾವನೆಯನ್ನು ಹೊಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಫ್ರೆಂಡ್ಸ್, ನೀವು ಯಾರನ್ನ ಕಳ್ಕೊಂಡು ಅವರನ್ನ ಮತ್ತೆ ನೋಡಬೇಕು, ಮತ್ತೆ ಭೇಟಿ ಆಗಬೇಕು, ಮತ್ತೆ ಅವರೊಂದಿಗೆ ಮುಂಚಿನ ರೀತಿ ಇರಬೇಕು ಅಂತಿದ್ರೋ, ನಿಮಗೆ ಎಷ್ಟು ಆಸೆ ಇದೆಯೋ ನಿಮ್ಗಿನ್ನ ದುಪ್ಪಟ್ಟು 3ರಷ್ಟು ಅಧಿಕ ಆಸೆ ಅವ್ರಿಗೆ ನಿಮ್ಮ ಮೇಲೂ ಇದೆ. ಅವರು ನಿಮ್ಮನ್ನ ಬಂದು ಭೇಟಿ ಆಗಬೇಕು ಅಂತಿದ್ದಾರೆ. ಆದಷ್ಟು ಬೇಗ ಭೇಟಿ ಆಗ್ತಾರೆ. ಆ ಸಮಯ ಹತ್ರ ಬರ್ತಾ ಇದೆ. ಆದಷ್ಟು ಬೇಗ ಆ ಸಮಯ ಹತ್ರ ಬರ್ತಿದೆ ಅಂದ್ರೆ ಯಾವಾಗ ಅಂತ ಅನ್ಕೊಂಡಿದ್ದೀರಾ? ಏನೂ ಇಲ್ಲ ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತಿದೆ. ಈ ಒಂದು ಭಾನುವಾರ ಏನಿದೆ ಅದು ಮಾಘ ಮಾಸದ ಹುಣ್ಣಿಮೆ ಆಗಿರುತ್ತೆ. ಈ ಹುಣ್ಣಿಮೆ ಮುಗಿದ ನಂತರ ಒಂದು 10 ದಿನಗಳು, ಹುಣ್ಣಿಮೆ ಮುಗಿದು 10 ದಿನದ ಒಳಗಾಗಿ ಖಂಡಿತ ನೀವು ಯಾರನ್ನ ಭೇಟಿ ಆಗಬೇಕು ಅಂತಿದ್ದೀರೋ ಆ ವ್ಯಕ್ತಿ ಖಂಡಿತ ನಿಮ್ಮನ್ನ ಭೇಟಿ ಆಗ್ತಾರೆ. ನಿಮ್ಮ ಮನದಾಳದ ಬಯಕೆ ಈಡೇರುತ್ತೆ. ಇದು ನಿಜ ಆಗಬೇಕು ಅಂತಾನೆ ಯೂನಿವರ್ಸ್ ನಿಮ್ಮ ಕಡೆಗೆ ಇದೆ. ನಿಮ್ಮ ಮನದಾಳದ ಬಯಕೆ ಈಡೇರುತ್ತೆ. ಅದರ ಬಗ್ಗೆ ಗೊಂದಲ ಬೇಡ, ನಂಬಿಕೆ ಇರಲಿ ಅಂತ ಹೇಳ್ತಾ ಇವತ್ತಿನ ದೈವ ಸಂದೇಶವನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿ ನಂಬಿಕೆ ಇದ್ರೆ ಜೈ ಗಣೇಶ ಅಂತ ವಿಡಿಯೋನ ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ತಪ್ಪದೆ ನನ್ನ ಅಕೌಂಟನ್ನು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.